ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ಈ ಮಿನಿ ಸ್ವಿಂಗ್ ಮಿಷಿನಲ್ಲಿ ದಾರ ಕಟ್ ಆಗ್ತಾ ಇದೆ ಪದೇ ಪದೇ, ಮತ್ತು ಸ್ಟಿಚಿಂಗ್ ಬರ್ತಾ ಇಲ್ಲ ಅನ್ನೋದಕ್ಕೆ ಏನಕ್ಕೆ ಏನು ಪ್ರಾಬ್ಲಮ್ ಇರ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ತೋರಿಸ್ತಿದ್ದೀನಿ. ಇದಿದೆ ಅಲ್ವಾ ಲಾಕರು, ನೋಡಿ ಇಲ್ಲಿದೆಯಲ್ಲ, ಇದು ಕರೆಕ್ಟಾಗಿ ಕೂತಿರಬೇಕು. ಮತ್ತು ಇಲ್ಲಿ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಇಲ್ಲಿ ಲಾಕ್ ಆಗಿರಬೇಕು. ಅದು ಬಿಟ್ಬಿಟ್ಟು ಇದು ನೋಡಿ, ಹೀಗೆ ಅಂದರೆ ಈ ರೀತಿ ಏನಾದರೂ ಬಂದಿದ್ದರೆ ಹೀಗೆ ಮೇಲ್ಗಡೆ ಹೋಗಿ ಪುನಃ ಹಿಂಗೆ ಕೆಳಗಡೆ ಬರೋದ್ರಿಂದ ಸೂಜಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಇದು ತಡ್ಕೊಳ್ಳುತ್ತಲ್ವಾ, ಸೊ ರಿಂಗ್ ತಡ್ಕೊಳ್ಳೋದ್ರಿಂದ ಸೂಜಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ಕೊಟ್ಟಿದ್ದಾರಲ್ಲ ಮಾರ್ಕು, ಆ ಮಾರ್ಕ್ನಲ್ಲಿ ನೀವು ಕರೆಕ್ಟಾಗಿ ಸೆಟ್ ಮಾಡಬೇಕು. ಹೇಗೆ ಅಂದರೆ, ಈ ರೀತಿ ಕರೆಕ್ಟಾಗಿ ಸೆಟ್ಟಾಗಿ ಕೂತಿರಬೇಕು. ಈಗ ನೋಡಿ, ಸೂಜಿ ಕರೆಕ್ಟಾಗಿ ಈ ಹೋಲ್ ಒಳಗಡೆ ಹೋಗಿ ಸ್ಟಿಚಿಂಗು ಕರೆಕ್ಟಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಕರೆಕ್ಟಾಗಿದ್ದರೆ ಸೂಜಿ ಯಾವುದೇ ರೀತಿ ಕಟ್ಟಾಗೋದಿಲ್ಲ. ನೀವು ಇಲ್ಲಿ ಬಾಬಿನ್ ಹಾಕ್ತೀರಾ ಅಲ್ವಾ, ಇಲ್ಲಿ ಹಾಕೋ ಬಾಬಿನು ನೀವು ದಾರ ಯಾವ ರೀತಿ ಇರಬೇಕು ಅಂದರೆ, ಈ ರೀತಿ ಇರಬೇಕು. ನೋಡಿ, ಹೀಗೆ ಹೋಗಬೇಕು ದಾರ, ಈಗ ಉಲ್ಟಾ ಹಾಕಬೇಡಿ, ಹಿಂಗೆ ಬರಬಾರ್ದು. ಇಲ್ಲಿ ನೋಡಿ, ಹಿಂಗೆ ಹೋಗಬೇಕು ದಾರ. ಹೋಗಿದೆ ಅಲ್ವಾ, ಹಿಂಗೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಹೀಗೆ ಹೋಗಬೇಕು. ಆಗ ಸ್ಟಿಚಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ರೀತಿ ಕರೆಕ್ಟಾಗಿ ಈ ರೀತಿ ಎಲ್ಲ ಸೆಟ್ ಮಾಡಿದ್ರೆ ಯಾವುದೇ ರೀತಿ ಸೂಜಿ ಕಟ್ಟಾಗೋದಿಲ್ಲ. ನೋಡಿ ಕರೆಕ್ಟಾಗಿ ಇಲ್ಲಿ ಪಾರ್ಟ್ ಇಲ್ಲಿ ಲಾಕ್ ಆಗಿದೆ ಅಲ್ವಾ, ಹಾಗೆ ಇಲ್ಲೂ ನೋಡಿ, ಇಲ್ಲೂ ಕೂಡ ಲಾಕ್ ಆಗಿದೆ ಅಲ್ವಾ, ಈ ರೀತಿ ಲಾಕ್ ಆಗಿರಬೇಕು. ಆಗ ಸೂಜಿ ಕಟ್ಟಾಗೋ ಚಾನ್ಸಸ್ ಇರೋದಿಲ್ಲ. ನಿಮಗೆ ಹೊಲಿಗೆ ಹಾಕಬೇಕಾದ್ರೆ ಯಾವಾಗ ಸ್ಟ್ರಕ್ ಆಗ್ತಿದೆ ಅಂತ ನಿಮ್ಗೆ ಅನಿಸುತ್ತೆ, ಒಂದು ಸ್ವಲ್ಪ ಇಟ್ಕೋತಾ ಇದೆ ಅಂತ ಅನಿಸುತ್ತೆ, ಆವಾಗಲೇ ಸ್ವಲ್ಪ ನಿಲ್ಲಿಸ್ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಈ ಸೆಟ್ಟಿಂಗ್ಸು ಅಂತ. ಈ ಕರೆಕ್ಟಾಗಿಲ್ಲ ಅಂದರೆ ಈ ರೀತಿ ಕರೆಕ್ಟಾಗಿ ಕೂರಿಸಿ, ಆವಾಗ ಯಾವುದೇ ರೀತಿ ಸೂಜಿ ಕಟ್ಟಾಗೋದಿಲ್ಲ, ಆಗ ಸ್ಟಿಚಿಂಗ್ ಸರಿಯಾಗಿ ಬರುತ್ತೆ. ಗೈಸ್, ಬಾಬಿನ್ ದಾರ ಯಾವುದೇ ರೀತಿ ಗಂಟು ರೀತಿ ಇರಬಾರ್ದು, ಈ ರೀತಿ ನೀಟಾಗಿ ರೋಲ್ ಆಗಿರಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಬಾಬಿನ್ಗೆ. ಹಾಗೆ ದಾರ ಸ್ವಲ್ಪ ಹಳೇದಾಗಿದ್ದರೆ, ಸ್ವಲ್ಪ ತೆಳು ಇದ್ರೂ ಕೂಡ ಬೇಗ ಹಿಂಗೆ ಕೀಳೋ ಚಾನ್ಸಸ್ ಇದ್ದರೆ ಅದರಿಂದ ಕೂಡ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಗೈಸ್. ಹಾಗೆ ಇಲ್ಲಿ ಇದೆಯಲ್ಲ, ಇದು ಟೈಟು ಲೂಸು ಮಾಡ್ಕೊಳ್ಳೋ ಆಪ್ಷನ್ ಇದು ನೋಡಿ. ಇದಿಷ್ಟು ಫುಲ್ ಲೂಸ್ ಮಾಡ್ಕೊಳ್ಳೋದು. ನೋಡಿ ಲೂಸ್ ಆಗ್ತಿದೆ ಅಲ್ವಾ, ನೋಡಿ ಇದಿಷ್ಟು ಗ್ಯಾಪ್ ಬಂದಿದೆ, ಲೂಸ್ ಆಗಿದೆ. ಹಾಗೆ ನಿಮಗೆ ಈ ರೀತಿ ಲೂಸ್ ಇರಬಾರ್ದು, ಜಾಸ್ತಿ ಲೂಸು ಇರಬಾರ್ದು, ಜಾಸ್ತಿ ಟೈಟು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ದಾರ ಈ ಹೋಲು ಇಷ್ಟು ಗ್ಯಾಪ್ ಇದ್ದರೆ ಓಕೆ. ಇದು ಒಂದು ಕೂಡ ಆಪ್ಷನ್, ನಿಮಗೆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗೆ ನಾನು ಇಲ್ಲಿ ಹೇಳೋದ್ನಲ್ಲ, ಕರೆಕ್ಟಾಗಿ ಬಾಬಿನೆಲ್ಲ ನೀಟಾಗಿ ಜೋಡಣೆ ಮಾಡಿರಬೇಕು. ಈ ಬಾಬಿನ್ನು ನೀಟಾಗಿ ಜೋಡಣೆ ಮಾಡಿರಬೇಕು. ಹಾಗೆ ಈ ಬಾಬಿನ್ ಇದೆಯಲ್ಲ, ಈ ಬಾಬಿನ್ ನೂಲು ಕೂಡ ನೀಟಾಗಿ ಥ್ರೆಡ್ಡು ಚೆನ್ನಾಗಿರಬೇಕು. ಹಾಗೆ ಈ ಬಾಬಿನ್ ಥ್ರೆಡ್ ಕೂಡ ಚೆನ್ನಾಗಿರಬೇಕು, ಯಾವುದೇ ರೀತಿ ಗಂಟು ಇರಬಾರ್ದು. ದಾರ ಕೂಡ ಸ್ವಲ್ಪ ಗಟ್ಟಿ ಕೂಡ ಇರಬೇಕು, ತೆಳು ಇದ್ದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಜೋಡಣೆ ಮಾಡಿರಬೇಕು ದಾರನ.
ಗೈಸ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಗೈಸ್ ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊಲಿಗೆ. ಹಾಗೆ ಹಿಂದೆ ಕೂಡ ತೋರಿಸ್ತೀನಿ. ಇದನ್ನ ನೀವು ಲಾಕ್ ಮಾಡ್ಕೋಬೇಕು ಗಂಟು. ಗೈಸ್ ಇದು ನೂಲು ಕರೆಕ್ಟಾಗಿರಬೇಕು, ಯಾವುದೇ ರೀತಿ ಗಂಟು ಇರಬಾರ್ದು. ಇದು ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಯಾವುದೇ ರೀತಿ ಗಂಟು ಇರಬಾರ್ದು, ನೂಲೆಲ್ಲ ಕರೆಕ್ಟಾಗಿ ಈ ರೀತಿ ಕರೆಕ್ಟಾಗಿರಬೇಕು. ಹಾಗೆ ಈ ಪಾರ್ಟ್ ಇದೆಯಲ್ಲ, ಇದು 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 ಫುಲ್ಲು ಟೈಟು ಇರಬಾರ್ದು, ಫುಲ್ ಲೂಸು ಇರಬಾರ್ದು, ಕರೆಕ್ಟಾಗಿರಬೇಕು. ಹಾಗೆ ದಾರ ನಾವು ಹೇಗೆ ಜೋಡಿಸಿದ್ದೀವಿ ಹಾಗೆ ಕರೆಕ್ಟಾಗಿ ಜೋಡಣೆ ಆಗಿರಬೇಕು, ಸರಿನಾ. ನೆಕ್ಸ್ಟ್ ಆಪ್ಷನು ಈ ಬಾಬಿನ್ ಇದೆಯಲ್ಲ, ಈ ಬಾಬಿನ್ ಸೆಟ್ಟಿಂಗ್ಸು ಕರೆಕ್ಟಾಗಿರಬೇಕು, ಸ್ಟಿಚಿಂಗ್ ಕರೆಕ್ಟಾಗಿ ಬರೋದಕ್ಕೆ, ಓಕೆನಾ. ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್ ಬಾಯ್.